ನಮೋ ಭಗವತೆ ವಾಸುದೇವಾಯ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಸಬ್ಜೆಕ್ಟ್ ಏನಪ್ಪ ಅಂದರೆ ಬಿಸ್ನೆಸ್ ಪ್ರಾಫಿಟ್ ಮತ್ತು ಲಾಸ್. ಸುಮಾರು ಜನ ಕೆಲ್ಸಕ್ಕೆ ಹೋಗಿ ಬಿಸ್ನೆಸ್ ಮಾಡ್ಬೋಣ, ಅಲ್ಲಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡೋಣ ಅಂದ್ಕೊಂಡು ಬಿಸ್ನೆಸ್ ಫೀಲ್ಡಿಗೆ ಬರ್ತಾರೆ. ಸ್ಟಾರ್ಟಿಂಗ್ ಪ್ರಾಫಿಟ್ ಇರುತ್ತೆ, ಆಮೇಲೆ ಲಾಸ್ ಆಗಿಬಿಡುತ್ತೆ. ಇನ್ವೆಸ್ಟ್ಮೆಂಟ್ ನೀವು ಏನು ಮಾಡಿರ್ತೀರ ಅದು ಎಲ್ಲ ಕಂಪ್ಲೀಟ್ ಝೀರೋ ಆಗಿ ಎಷ್ಟೊಂದು ಜನ ಊರು ಬಿಟ್ಟು ಹೊಂಟೋಗಿರ್ತಾರೆ. ಇದಕ್ಕೆಲ್ಲ ಏನು ಕಾರಣ ಅಂದರೆ ಪ್ರತಿಯೊಬ್ಬನ ದಶಾಭುಕ್ತಿಗಳಲ್ಲಿ ಕೆಲವೊಂದು ಕಾಂಬಿನೇಷನ್ಸ್ ಇದ್ರೆ ಮಾತ್ರ ದುಡ್ಡು ಬರುತ್ತೆ. ನಾವು ತುಂಬ ಕಷ್ಟಪಡ್ತೀನಿ ದುಡ್ಡು ಬರುತ್ತೆ, ಆ ರೀತಿ ಅಲ್ಲ. ನಾವು ಬೆವರು ಸುರಿಸ್ತೀವಿ ಆದರೂ ದುಡ್ಡು ಬರ್ತಾ ಇಲ್ಲ. ಎಷ್ಟೊಂದು ಜನ ರೈತರು ಇವತ್ತೋಸ್ಕರ ಕಷ್ಟ ಪಡ್ತಾನೆ ಇದ್ದಾರೆ ಹೊಲದಲ್ಲಿ, ಆದರೂ ಅವರು ದುಡ್ಡು ಮಾಡೋಕ್ಕೆ ಆಗ್ತಾರೆ. ಕಷ್ಟ ಬೀಳೋರು ಕಷ್ಟ ಬೀಳ್ತಾನೆ ಇರ್ತಾರೆ, ಸುಖವಾಗಿರೋರು ಸುಖವಾಗಿ ದುಡ್ಡು ತಗೋತಾ ಇರ್ತಾರೆ. ಇದು ಅರ್ಥ ಮಾಡ್ಕೋಬೇಕು. ಕಷ್ಟ ಮಾಡೋರು ಕಷ್ಟದಲ್ಲೇ ಇರ್ತಾರೆ. ಒಂದೊಂದು ರೂಪಾಯಿ ಸಂಪಾದನೆ ಮಾಡಬೇಕು ಅಂದ್ರೆ ತುಂಬಾನೇ ಕಷ್ಟ ಬೀಳ್ತಾ ಇರ್ತಾರೆ. ದುಡ್ಡಿರೋರು ಅವ್ರೇನು ಬ್ಯೂರೇ ಸುರಿಸಲ್ಲ, ಏನು ಎಫರ್ಟ್ ಹಾಕಲ್ಲ, ಆದ್ರೂ ದುಡ್ಡು ಬರ್ತಾ ಇರುತ್ತೆ. ಇದಕ್ಕೇನು ಕಾಂಬಿನೇಷನ್ಸ್ ಅಂದ್ರೆ ಇವತ್ತು ನಾನು ಕೆಲವೊಂದು ಕಾಂಬಿನೇಷನ್ಸ್ ನಮ್ಮ ದಶಾಭುಕ್ತಿಗಳಲ್ಲಿ ಬಂದಾಗ ದುಡ್ಡು ಸರಾಗವಾಗಿ ಬರ್ತಾ ಇರುತ್ತೆ. ನಿಮ್ಮ ದಶಾಭುಕ್ತಿಗಳಲ್ಲಿ 11ನೇ ಮನೆ ಏನಾದ್ರೂ ಇಟ್ಟಾಗಿದ್ರೆ ನಿಮ್ಗೆ ವಿಪರೀತ ದುಡ್ಡು. ನಿಮ್ಮ ಲಗ್ನದಿಂದ 11ನೇ ಮನೆ, ಯಾವುದೇ ಲಗ್ನ ಆಗಿರ್ಲಿ, ಈಗ ಮೇಷ ಲಗ್ನ, 11ನೇ ಮನೆ ಗ್ರಹ ಕುತ್ತಿ ಆ ಗ್ರಹ ದಶದಲ್ಲಿ ಮತ್ತೆ ನಕ್ಷತ್ರದಲ್ಲಿ ಬಂದಾಗ ನಿಮ್ಗೆ ವಿಪರೀತ ದುಡ್ಡು ಬರ್ತಾ ಇರುತ್ತೆ. ಅಥವಾ ಸಬ್ಲಾರ್ಡ್ ಅಲ್ಲಿ ಕುತ್ಕೊಂಡಾಗ ವಿಪರೀತ ದುಡ್ಡು 11ನೇ ಮನೆ ಇರಬೇಕಾಗತ್ತೆ. ಎರಡನೇದು, ನಮಗೆ ದುಡ್ಡಿನ ಬ್ಯಾಂಕ್ ಬ್ಯಾಲೆನ್ಸ್ ನಮ್ಮ ಜಾತಕದಲ್ಲಿ ಚೆನ್ನಾಗಿದೆಯಾ ಅಂದ್ರೆ 2ನೇ ಮನೆ. ಈ 2ನೇ ಮನೆ, ನಾವು ಇದು ನ್ಯೂಮರಾಲಜಿ ಅಲ್ಲ, ನಮ್ಮ ಲಗ್ನದಿಂದ ಗ್ರಹಗಳು ಯಾವ ಮನೆ ಕೂತಾಗ ಮತ್ತೆ ದಶಾಭುಕ್ತಿಗಳು ನಡೀಬೇಕಾದ್ರೆ ಈ ಮನೆಗಳು ನಾವು ಇಟ್ ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ. ಆ ಇಟ್ ಕಾಂಬಿನೇಷನ್ಸ್ ಜೊತೆ ಇದಿದ್ದಾಗ ನಮ್ಗೆ ವಿಪರೀತ ದುಡ್ಡು ಬರುವಂತದ್ದು. ಎಫರ್ಟ್ ಕಮ್ಮಿ, ಜಾಸ್ತಿ ದುಡ್ಡು. ಮತ್ತೆ ಈಗ ನೆಗೆಟಿವ್ ಸೈಡ್ ಹೋಗ್ತೀನಿ. ನೀವು ವಿಪರೀತ ಎಫರ್ಟ್ ಹಾಕ್ತೀರಾ, ಕಮ್ಮಿ ದುಡ್ಡು. ಅದು ಯಾವ ಮನೆಗಳು ಅಂತಾನು ತಿಳಿಸ್ಕೊಡ್ತೀನಿ. ಮತ್ತೆ 2ನೇ ಮನೆ ನಿಮ್ಗೆ ದುಡ್ಡು ತಂದ್ಕೊಡುವಂಥದ್ದು. ಮತ್ತೆ 7ನೇ ಮನೆ ನಿಮ್ಗೆ ಪಬ್ಲಿಕ್ ಇಂದ ಅಟ್ರಾಕ್ಷನ್ಸ್ ಮಾಡುತ್ತೆ, ನಿಮ್ಗೆ ವಿಪರೀತ ದುಡ್ಡು ತಂದ್ಕೊಡುತ್ತೆ. ಕೊನೆಯದಾಗಿ 4ನೇ ಮನೆ. 4ನೇ ಮನೆನೂ ಅಷ್ಟೇ, 4ನೇ ಮನೆ ಇದ್ದಾಗ ನಿಮ್ಗೆ ದುಡ್ಡು ಬರುವಂಥದ್ದು. ಇನ್ನೊಂದೇನಪ್ಪ ಅಂದ್ರೆ ನಿಮ್ಗೀಗ ನೆಗೆಟಿವ್ ಸೈಡ್ ಯಾವ ಮನೆ ಇಟ್ಟಾದಾಗ ದಶದಲ್ಲಿ ನಿಮ್ಗೆ ದುಡ್ಡು ಬರಲ್ಲ ಅಂದ್ರೆ ನೋಡಿ, ಇದು ಗುಡ್. ಬ್ಯಾಡ್ ಸೈಡ್ ನೋಡಿದಾಗ ನಿಮ್ಗೆ 5ನೇ ಮನೆ ಇಟ್ಟಾದಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ದುಡ್ಡು ಬರಲ್ಲ. ನಿಮ್ ಫ್ರೆಂಡ್ಸ್ ಜೊತೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಹಾಗಂತೂ ದುಡ್ಡೇ ಬರಲ್ಲ. ನೀವು ಯಾರಿಗಾರು ಒಂದು ಸಾಲ ಅಂತ ನಿಮ್ ರಿಲೇಷನ್ಸ್ ಫ್ರೆಂಡ್ಸ್ ಕೊಟ್ಟಿರ್ತೀರ, 5ನೇ ಮನೆ ನಡೆದಾಗ ದಶಾಭುಕ್ತಿಗಳಲ್ಲಿ ಯಾವುದೇ ಕಾರಣಕ್ಕೂ 1 ರೂಪಾಯಿ ಬರಲ್ಲ. ಹೋಗಿದ್ದ ದುಡ್ಡು ಹೋದಂಗೆನೆ, ಖಂಡಿತ ಬರಲ್ಲ. ಮತ್ತೆ 8ನೇ ಮನೆ ನಡೆದಾಗ್ಲೂ ಅಷ್ಟೇ, ನಿಮ್ಗೆ ಯಾವುದೇ ಕಾರಣಕ್ಕೂ ದುಡ್ಡು ಬರಲ್ಲ. ಅಬ್ಸ್ಟೆಕಲ್ಸ್ ಆಗುತ್ತೆ. ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೋ ಅದು ಹಂಗಂಗೆ ಕೂತಿರುತ್ತೆ, ಅಲ್ಲಿಂದ ನಿಮ್ಗೆ ರಿಟರ್ನ್ ದುಡ್ಡು ಸಿಗಲ್ಲ. ಮತ್ತೆ 3ನೇ ಮನೆ, ಇದು ಅಷ್ಟೇ, ಅದು ಪ್ರಾಫಿಟ್ ಮನೆ ಅಲ್ಲ. ಏನಾದ್ರೂ ಒಂದು ಲಾಸ್ ತಂದ್ಕೊಡುವಂಥದ್ದು, ಮತ್ತೆ ಏನಾದ್ರೂ ಒಂದು ಸಮಸ್ಯೆಗೆ ಸಿಗಾಕೊಳ್ತಿರ್ತೀರ. ಮತ್ತೆ 12ನೇ ಮನೆ ವಿಪರೀತ ಲಾಸ್ ಆಗ್ತಾ ಇರುತ್ತೆ. 12ನೇ ಮನೆಯನ್ನು ಬಂದಾಗಲೂ ಏನು ಪ್ರಾಫಿಟ್ ಇಲ್ಲ, ಹೋಗ್ತಾ ಇರುತ್ತೆ ದುಡ್ಡು, ಬಂದಿದ್ದ ದುಡ್ಡು ಹೋಗ್ತಾ ಇರುತ್ತೆ. ಬಟ್ 12ನೇ ಮನೆ ಏನಪ್ಪಾ ಅಂದ್ರೆ ನೀವು ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿದ್ರೆ ಅದೊಂದು ಸ್ವಲ್ಪ ಹೆಲ್ಪ್ ಮಾಡುತ್ತೆ. ವಿದೇಶಕ್ಕೆ ಏನಾದ್ರು ಐಟಮ್ಸ್ ಕಳಿಸೋದು, ವಿದೇಶಕ್ಕೆ ಓಡಾಡುವಂಥದ್ದು, ಅವಾಗ ಮಾತ್ರ 12ನೇ ಮನೆ ಹೆಲ್ಪ್ ಮಾಡುತ್ತೆ. ಬರೀ 12ನೇ ಮನೆ ಇಟ್ಟಾಗಿ ನೀವು ಅಲ್ಲೇ ಏನಾದ್ರು ಒಂದು ಕೆಲಸ ಮಾಡ್ತಾ ಇದೀನಿ, ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಅಂದ್ರೆ ಬಿಸ್ನೆಸ್ಗೆ ತುಂಬಾನೇ ಲಾಸ್ ಮಾಡುತ್ತೆ. ಇನ್ನ 6ನೇ ಮನೆ ಇದೆಯಲ್ಲ, ಇದು 6ನೇ ಮನೆ ಇಬ್ರಿಗೂ ದುಡ್ಡು ಕೊಡುತ್ತೆ. ಬಟ್ ಯಾರಿಗೆ ದಶದಲ್ಲಿ 6ನೇ ಮನೆ ಇಟ್ಟಾಗಿರುತ್ತೆ ಅವ್ರು ಜಾಬ್ಗೆ ಹೋದ್ರೆ ತುಂಬಾನೇ ಉತ್ತಮ. ಕೆಲ್ಸಕ್ಕೆ ಹೋದ್ರೆ ಖಂಡಿತ ಅವ್ರಿಗೆ ಕೆಲಸ ಸಿಗುತ್ತೆ. ಇದ್ರ ಜೊತೆ 10ನೇ ಮನೆ ಇದ್ದಾಗ್ಲೂ ಖಂಡಿತ ಸಿಗುತ್ತೆ. ಇದ್ರ ಜೊತೆ 1ನೇ ಮನೆ ಇದ್ದಾಗ್ಲೂ ಖಂಡಿತ ಕೆಲಸ ಸಿಗುತ್ತೆ. 1, 6, 10 ಕಾಂಬಿನೇಷನ್ಸ್. ಈ ಕಾಂಬಿನೇಷನ್ಸ್ ಅಲ್ಲಿ ಇದ್ರೆ
ಖಂಡಿತ ಕೆಲ್ಸಕ್ಕೆ ಹೊಂಟೋಗಿ. ಬಿಸ್ನೆಸ್ ಬರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬಿಸ್ನೆಸ್ಗೆ ನೀವು ಈ ಕಡೆ ಕಾಂಬಿನೇಷನ್ಸ್ ಇದ್ರೆ, ಈ ಕಡೆ ಲೆಫ್ಟ್ ಸೈಡ್ ಗುಡ್ ಸೈಡ್ ಬಂದ್ಬಿಟ್ರೆ ನೀವು ಬಿಸ್ನೆಸ್ ಖಂಡಿತ ಮಾಡ್ತೀರಾ. ನೀವ್ ಏನಾದ್ರೂ ರೈಟ್ ಸೈಡ್ ಹೋದ್ರೆ ಬ್ಯಾಡ್ ಸೈಡ್ 1, 5, 6, 8, 3, 10, 12 ಈ ಕಾಂಬಿನೇಷನ್ಸ್ ಅಲ್ಲಿ ಬಂದ್ರೆ ದುಡ್ಡು ಕಳ್ಕೊಳ್ತೀರಾ. ಇದು ಅಸ್ಟ್ರಾಲಜಿಲಿ ಸೀಕ್ರೆಟ್. ಇದು ನ್ಯೂಮರಾಲಜಿ ಅಲ್ಲ, ಜ್ಯೋತಿಷ್ಯದಲ್ಲಿ ಯಾಕೆ ದುಡ್ಡು ಬರ್ತಾ ಇಲ್ಲ ಎಲ್ರಿಗೂ ಕನ್ಫ್ಯೂಷನ್. ಏನಕ್ಕೆ ನಮಗ್ ಬರಲ್ಲ? ಪಕ್ಕದ ಅಂಗಡಿ ಬರ್ತಾ ಇದೆ, ಪಕ್ಕದ ಅಂಗಡಿಯವ್ರಿಗೆ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದಾರೆ, ನಮ್ಮ ಅಂಗಡಿ ಬಂದು ವ್ಯಾಪಾರ ಮಾಡ್ತಾ ಇಲ್ಲ ಪಕ್ಕದವ್ರಿಗೆ ಏನೋ ಬಿಸ್ನೆಸ್ ಆಗ್ತಾ ಇದೆ, ನಮ್ಗೆ ಏನಕ್ಕೆ ಬಿಸ್ನೆಸ್ ಆಗ್ತಿಲ್ಲ ಅಂದ್ರೆ ಈ ರೀತಿ ಕಾಂಬಿನೇಷನ್ಸ್ ನಮ್ಗೆ ನಡೀತಾ ಇರುತ್ತೆ. ಮತ್ತೆ 9ನೇ ಮನೆ ಇದ್ದಾಗ ಯಾರಾದ್ರೂ ಬಂದು ಹೆಲ್ಪ್ ಮಾಡ್ತಾರೆ. ಈ ಮನೆ ನಿಮ್ಗೆ ಜೊತೆಗೆ ಇದು ಅಷ್ಟೇ, ನಿಮ್ಗೆ ಯಾರಾದ್ರೂ ಬಿಸ್ನೆಸ್ಗೆ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಬಂದು ಹೆಲ್ಪ್ ಮಾಡ್ತಾರೆ. ಬಟ್ ಇದೇನಪ್ಪಾ ಅಂದ್ರೆ ಕೆಲ್ಸಕ್ಕೆ ಸಪೋರ್ಟ್ ಮಾಡುತ್ತೆ, ಜಾಬ್ಗೆ ಸಪೋರ್ಟ್ ಮಾಡುತ್ತೆ, ಬಿಸ್ನೆಸ್ಗೂ ಸಪೋರ್ಟ್ ಮಾಡುತ್ತೆ. ಇದು ಹೆಂಗೆ ಅಂದ್ರೆ ನ್ಯೂಟ್ರಲ್. 9ನೇ ಮನೆ ಭಾಗ್ಯದ ಮನೆ ಎಲ್ಲದಕ್ಕೂ ಸಪೋರ್ಟ್ ಮಾಡುತ್ತೆ. ಅದು ಕೆಲ್ಸಕ್ಕೂ ಸಪೋರ್ಟ್ ಮಾಡುತ್ತೆ, ನೀವು ಬಿಸ್ನೆಸ್ ಹೋದ್ರೂ ಹೆಲ್ಪ್ ಕೊಡುತ್ತೆ, ಎಲ್ಲಾ ಕಡೆನೂ 9ನೇ ಮನೆ ಸಪೋರ್ಟ್ ಮಾಡುತ್ತೆ. ಬಟ್ ಈ ರೀತಿ 5, 8, 3, 12 ಕಾಂಬಿನೇಷನ್ಸ್ ಏನಾದ್ರು ನಡೆದು ನಾವು ಬಿಸ್ನೆಸ್ ಅಂತೂ ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು. ಅಲ್ಲಿ ಏನಾದ್ರೂ ಒಂದು ಕಾಂಬಿನೇಷನ್ಸ್ ಇದೇ ಇರುತ್ತೆ ನಮ್ಗೆ, 10 ಕಾಂಬಿನೇಷನ್ 6, ಅದ್ರ ಜೊತೆ ಈ ಕಾಂಬಿನೇಷನ್ಸ್ ಏನಾದ್ರು ಇದ್ರೆ ಲಕ್ಕಿ. 11ನೇ ಮನೆ ಏನಾದ್ರು ಇನ್ಕ್ಲೂಡ್ ಆದ್ರೆ, 11ನೇ ಮನೆ ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ ಎಂಟೈರ್ ಕೊಲ್ಯಾಪ್ಸ್ ಆಗ್ಬಿಡ್ತೀವಿ. ಈ 11ನೇ ಮನೆ ಎಲ್ಲಾದ್ರೂ ಬಂದ್ಬಿಡ್ಬೇಕು ಜೊತೆ ಕಾಂಬಿನೇಷನ್ಸ್ ಅಲ್ಲಿ. ಈಗ ಉದಾಹರಣೆಗೆ 3, 8, 12 ಅಂತ ಇರುತ್ತೆ ಕಾಂಬಿನೇಷನ್, ಎಂಟೈರ್ ಕೊಲ್ಯಾಪ್ಸ್. ಇದು ಎಂಟೈರ್ ಕೊಲ್ಯಾಪ್ಸ್. ಇದ್ರ ಜೊತೆ ಏನಾದ್ರೂ 11ನೇ ಮನೆ ಬಂದ್ರೆ, 11ನೇ ಮನೆ ಬಂದ್ರೆ ಇರೋದ್ರೆ ಪರವಾಗಿಲ್ಲ, ನೀವು ಹಾಕಿರುವಂತ ಬಂಡವಾಳ ಅರ್ಧ ಆದ್ರೂ ಬರುತ್ತೆ. ಈ 11ನೇ ಮನೆ ಜೊತೆ 2ನೇ ಮನೆ ಬಂದ್ರೆ ಇನ್ನ ತುಂಬಾ ದುಡ್ಡು ಸರಾಗವಾಗಿ ಬರುತ್ತೆ. ನಮ್ಗೆ ಈಗ ಏನು ಸಮಸ್ಯೆ ಅಂದ್ರೆ, ನಾವು ಕೆಲ್ಸಕ್ಕೆ ಹೋಗ್ಬೇಕಾ ಬಿಸ್ನೆಸ್ ಮಾಡ್ಬೇಕಾ ಅಂತ ಎಷ್ಟೊಂದ್ ಜನಕ್ಕೆ ಪ್ರಶ್ನೆ. ನೋಡಿ, ಕಾಂಬಿನೇಷನ್ಸ್ ಅಲ್ಲಿ ಗುಡ್ ಸೈಡ್ ಇರೋ ಕಾಂಬಿನೇಷನ್ಸ್ ಬಂದ್ರೆ ನಾವು ಬಿಸ್ನೆಸ್ ಮಾಡ್ಬೋದು, ಬ್ಯಾಡ್ ಸೈಡ್ ಇರೋ ಕಾಂಬಿನೇಷನ್ಸ್ ಬಂದಾಗ ನಾವು ಕೆಲ್ಸಕ್ಕೆ ಹೋದ್ರೆ ತುಂಬಾ ಉತ್ತಮ ಅಂತ ಹೇಳ್ತೀನಿ. ಅದ್ರ ಜೊತೆ ಈ 1, 6, 10 ಮತ್ತೆ 11 ಕಾಂಬಿನೇಷನ್ಸ್ ಏನಾದ್ರು ಬಂದ್ರೆ ನಾವು ಕೆಲಸದಲ್ಲಿ ಒಳ್ಳೆ ಹೆಸರು ಮಾಡೋದಂತೂ ಖಂಡಿತ. ಕಾಂಬಿನೇಷನ್ಸ್ ಯಾವ ರೀತಿ ಇದೆ ಅದ್ರ ಪ್ರಕಾರ ನಾವು ಬಿಸ್ನೆಸ್ ಮಾಡ್ಬೇಕಾ, ಇಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ಬೇಕಾ, ಅಥವಾ ಜಾಬ್ ಮಾಡ್ಬೇಕಾ ಅಂತ ನಾವು ಡಿಸಿಷನ್ಸ್ ತಗೋಬೇಕಾಗುತ್ತೆ. ಈಗ ನೀವೇನಾದ್ರೂ ಒಂದು ರಿಯಲ್ ಎಸ್ಟೇಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ರಿಯಲ್ ಎಸ್ಟೇಟ್ಗೆ ಕಾಂಬಿನೇಷನ್ಸ್ 4, 4ನೇ ಮನೆ ಬರ್ಲೇಬೇಕಾಗುತ್ತೆ. 4, 4ನೇ ಮನೆ, 11ನೇ ಮನೆ ಮತ್ತು 12ನೇ ಮನೆ ಬಂದ್ರು ಪರವಾಗಿಲ್ಲ, 12ನೇ ಮನೆ ಬ್ಯಾಡ್ ಸೈಡ್. ಬಟ್ ನಾವು ಹೆಂಗೆ ಕೆಲಸ ಮಾಡ್ತೀವಿ ಅದಕ್ಕೆ ಏನ್ ಕಾಂಬಿನೇಷನ್ಸ್ ಹೀಗಿದೆ. ಈಗ ನೀವೇನಾದ್ರು ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ಕೊಳ್ತೀರಾ, ವಿದೇಶಕ್ಕೆ ಏನಾದ್ರು ಒಂದು ಐಟಮ್ಸ್ ಕಳಿಸ್ಬೇಕು, ವಿದೇಶದಿಂದ ಇನ್ನೊಂದು ಐಟಮ್ಸ್ ತರಿಸ್ಬೇಕು ಅಂದ್ರೆ 12ನೇ ಮನೆ ತುಂಬಾ ಪ್ರಾಮುಖ್ಯತೆ ಇದೆ. ಬ್ಯಾಡ್ ಸೈಡ್ ಇದ್ರೂ ನಿಮ್ಮ ಬಿಸ್ನೆಸ್ಗೆ ಅದು ತುಂಬಾನೇ ಹೆಲ್ಪ್ ಮಾಡುತ್ತೆ. ವಿತ್ ಇನ್ವೆಸ್ಟ್ಮೆಂಟ್ ವಿತೌಟ್ ಇನ್ವೆಸ್ಟ್ಮೆಂಟ್ ಅನ್ನೋದು ನಾವು ತುಂಬಾನೇ ಚೆಕ್ ಮಾಡ್ಕೋಬೇಕಾಗುತ್ತೆ. ಈಗ ಬ್ರೋಕರೇಜ್ ಮಾಡೋದು ಅದಕ್ಕೆಲ್ಲ ನಿಮ್ಗೆ ಬ್ಯಾಡ್ ಸೈಡ್ ಇದ್ರೂ ನಡೀತಿದೆ, ಬಟ್ ನಮ್ಗೆ ಇನ್ವೆಸ್ಟ್ಮೆಂಟ್ ಇರಲ್ಲ, ಲಾಸ್ ಅಂತೂ ಆಗಲ್ಲ. ಯಾವ್ದಾದ್ರು ಒಂದು ವೃತ್ತಿ ಮಾಡ್ಲೇಬೇಕಾಗುತ್ತೆ ವಿತ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಕಾಂಬಿನೇಷನ್ಸ್ ಗುಡ್ ಸೈಡ್ ಇರ್ಬೇಕಾಗುತ್ತೆ. ವಿತೌಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ 6ನೇ ಮನೆ ಇದ್ರೆ ಸಾಕು, ನಾವು ಯಾವ್ದಾದ್ರು ಒಂದು ವೃತ್ತಿ ಕೆಲಸ ಮಾಡ್ತಾನೆ ಇರ್ತೀವಿ. ಈ ಕಾಂಬಿನೇಷನ್ಸ್ ನಾವು ನೋಡ್ಕೊಳ್ದೆ ನಾವೇನಾದ್ರೂ ತುಂಬಾ ಬಿಗ್ ಅಮೌಂಟ್ ಬಿಸ್ನೆಸ್ ಹಾಕ್ಬಿಟ್ಟು ನಮ್ಗೆ ಬ್ಯಾಡ್ ಕಾಂಬಿನೇಷನ್ಸ್ ನಡೆದ್ಬಿಟ್ರೆ 8ನೇ ಮನೆ ಅಥವಾ 12ನೇ ಮನೆ 3ನೇ ಮನೆ 5 ಮಾಡಿದಾಗ ಖಂಡಿತ ಸ್ಟ್ರಗಲ್ ಮಾಡ್ತೀವಿ, ಇದರಿಂದ ಹೊರಗೆ ಬರಕ್ಕೆ ಆಗಲ್ಲ. ನೋಡಿ, ಒಂದು ದಶ ಕಾಂಬಿನೇಷನ್ಸ್ ಚೆನ್ನಾಗಿದೆ. ಈಗ ಗುರು ದಶ ಕಾಂಬಿನೇಷನ್ಸ್ ಅಲ್ಲಿ 11ನೇ ಮನೆ ಇದ್ರೆ ಅದು ಆ ದಶ ಕಂಪ್ಲೀಟ್ ಆಗೋ ತನಕ ನಮ್ಗೆ ಚೆನ್ನಾಗಿ ದುಡ್ಡು ಬರ್ತಾ ಇರುತ್ತೆ. ನೆಕ್ಸ್ಟ್ ದಶ ಏನಾದ್ರು ಶನಿ ದಶಲ್ಲಿ 8ನೇ ಮನೆ ಬಂದ್ಬಿಟ್ರೆ ನೀವು ಏನು ಗುರು ದಶದಲ್ಲಿ ಮಾಡಿದ್ದಿಲ್ಲ ಎಂಟೈರ್ ಕೊಲಾಪ್ಸ್ ಆಗುತ್ತೆ ಶನಿ ದಶದಲ್ಲಿ. ಇದು ಹಿಂಗೆ ಇರೋದು ಕಾನ್ಸೆಪ್ಟ್. ಯಾಕೆ ಒಬ್ಬ ಮನುಷ್ಯ ಅಪ್ ಅಂಡ್ ಡೌನ್ಸ್ ಇರುತ್ತೆ ಅವನ ಲೈಫ್ ಅಲ್ಲಿ ಅಂದ್ರೆ, ದಶಾಭುಕ್ತಿ ಚೇಂಜ್ ಆದಂಗೆ ಅವನು ಜೀವನವನ್ನ ಏರುಪೇರು ಆಗ್ತಾ ಇರುತ್ತೆ. ಅದೇ ಅವನಿಗೆ ಗುರು ದಶದಲ್ಲೂ 11 ಅಥವಾ ಶನಿ ದಶದಲ್ಲಿ 2 ಅಥವಾ ಶನಿ ದಶದಲ್ಲೇ 11ನೇ ಮನೆ ಇಟ್ಟಾಗಿದ್ರೆ ನಕ್ಷತ್ರದಲ್ಲಿ, ಸಬ್ಲಾರ್ಡ್ ಅಲ್ಲಿ, ಪ್ಲಾನೆಟ್ ಅಲ್ಲಿ, ಅವನು ಯಾವಾಗ್ಲೂ ನಂಬರ್ 1 ಪೊಸಿಷನ್ ಅಲ್ಲೇ ಇರ್ತಾನೆ. ದುಡ್ಡು ಅವನ ಕೈಯಲ್ಲಿ ಯಾವಾಗ್ಲೂ ಇರುತ್ತೆ. ಕಾಂಬಿನೇಷನ್ಸ್ ಬ್ಯಾಡ್ ಬಂದಾಗ್ಲೇ ನಮ್ಗೆ ಏನಾದ್ರೂ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ. ಆಗ್ಲೇ ನಮ್ಗೆ ಪ್ರಾಫಿಟ್ ಲಾಸ್ ಬರ್ತಾ ಇರುತ್ತೆ. ನಮ್ ಕಾಂಬಿನೇಷನ್ಸ್ ಚೆನ್ನಾಗಿದ್ರೆ ಓನ್ಲಿ ಪ್ರಾಫಿಟ್, ಯಾವುದೇ ರೀತಿ ಯೋಚನೆನೇ ಇಲ್ಲ. ನಾವ್ ಹೇಳ್ತೀವಿ ನೀವು ಆರಾಮಾಗಿ ಬಿಸ್ನೆಸ್ ಮಾಡೋದು ಬಿಡ್ರಿ, 11ನೇ ಮನೆ 2, 6ನೇ ಕಾಂಬಿನೇಷನ್ಸ್ 7 ಇದ್ದಾಗ
ನೀವು ಮಾಡಿದ ಕೆಲಸ ಎಲ್ಲ ಸಕ್ಸಸ್ಫುಲ್ಲೇ. ಅದೇ ನೀವು ಏನಾದ್ರು 8ನೇ ಮನೆ, 5ನೇ ಮನೆ, 3ನೇ, 12ನೇ ಮನೆ ಬಂದಾಗ ಪ್ರತಿಯೊಂದು ಹೆಜ್ಜೆನೂ ನೋಡ್ಕೊಂಡು ಇಡ್ರಪ್ಪ ಅಂತ ಹೇಳ್ತೀವಿ. ಇಂಥ ಟೈಮ್ಸಲ್ಲೇ ನಾವು ಪಾರ್ಟ್ನರ್ಶಿಪ್ ಹೋಗೋದು, ಫ್ರೆಂಡ್ಸ್ನ ಸೇರಿಸ್ಕೊಳ್ಳೋದು, ಮತ್ತೆ ರಿಲೇಟಿವ್ಸ್ನ ಸೇರಿಸ್ಕೊಂಡು ಬಿಸ್ನೆಸ್ ಮಾಡ್ತೀವಿ, ಎಂಟೈರ್ ಕೊಲಾಪ್ಸ್ ಆಗುತ್ತೆ, ಊರು ಬಿಟ್ಟು ಹೋಗೋ ಚಾನ್ಸಸ್ ಎಲ್ಲ ಇರುತ್ತೆ. ಯಾಕಂದ್ರೆ ಕಾಂಬಿನೇಷನ್ಸ್ ಬ್ಯಾಡ್ ಬಂದಾಗ ನಮಗೆ ಈ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಫಸ್ಟ್ ಬೇಸಿಕ್ ತಿಳ್ಕೊಬೇಕು, ನಮ್ದು ಕಾಂಬಿನೇಷನ್ಸ್ ಏನ್ ನಡೀತಾ ಇದೆ, ನಮ್ದು ಗುಡ್ಡ ಬೇಡ, ನಾವು ಮಾಡ್ತಿರುವಂತ ಕೆಲಸದಲ್ಲಿ ಗುಡ್ಡ ಬೇಡ ಅಂತ ತಿಳ್ಕೊಂಡು ನಾವು ಹೆಜ್ಜೆ ಇಡ್ಬೇಕಾಗುತ್ತೆ. ಮತ್ತೆ ಮೇನ್ ಆಗಿ ಈ 11ನೇ ಮನೆ ಗ್ರಹಕ್ಕೆ ನಾವು ಹೆಚ್ಚು ಮಂತ್ರ ಪಠನೆ ಮಾಡ್ಬೇಕಾಗುತ್ತೆ. ಹೆಚ್ಚು ಮಂತ್ರ ಪಠನೆ, ಉಂಗ್ರ ರುದ್ರಾಕ್ಷ ಹಾಕೊಳ್ಳೋದ್ರಿಂದ ನೀವು ಮಾಡುವಂತ ಬಿಸ್ನೆಸ್ ಆಗ್ಲಿ, ಕೆಲಸ ಆಗ್ಲಿ, ನಿಮ್ಗೆ ಪಾಸಿಟಿವ್ ವೈಬ್ಸ್ ತುಂಬಾನೇ ಇರುತ್ತೆ. ಫಸ್ಟ್ ಹೇಳೋದೇ ನಾನು ಮಂತ್ರ ಪಠನೆ, ಅನ್ಲಿಮಿಟೆಡ್ ಮಂತ್ರ ಪಠನೆ, ಆಮೇಲೆ 27 ಸಲ, 54, 108 ಸಲ ಹೇಳ್ತಾ ಇದ್ರೆ ನಿಮ್ದು ಏನೇ ನೆಗೆಟಿವ್ ಇದ್ರೂ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಇಷ್ಟು ಬಿಸ್ನೆಸ್ ಅಂಡ್ ಲಾಸ್ ವಿಚಾರ ನಿಮ್ಮ ಜಾತಕದಲ್ಲಿ ಪರಿಶೀಲನೆ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಏನಾದ್ರು ಬಿಸ್ನೆಸ್ ಮಾಡ್ಬೋಣ, ದುಡ್ಡು ಚೆನ್ನಾಗಿ ಮಾಡ್ಬೋಣ ಅಂತ ಅನ್ನೋದಾದ್ರೆ ನಿಮ್ಮ ಕಾಂಬಿನೇಷನ್ಸ್ ಅಲ್ಲಿ ಏನಾದ್ರು ನೆಗೆಟಿವ್ ಇದ್ರೆ ಖಂಡಿತ ಮಾಡಕ್ ಹೋಗ್ಬೇಡಿ. ಕಾಂಬಿನೇಷನ್ಸ್ ದಶಾಭುಕ್ತಿಲಿ ಏನಾದ್ರು ಸ್ಟ್ರಾಂಗ್ ಆಗಿದ್ರೆ ಮಾತ್ರ ನೀವು ಬಿಸ್ನೆಸ್ ಕೈ ಹಾಕಿ, ಆಗ್ಲೇ ಇಂಪ್ರೂವ್ಮೆಂಟ್ಸ್ ಆಗ್ತಾರೆ. ಯಾಕಂದ್ರೆ ಬಿಸ್ನೆಸ್ ತುಂಬಾ ಕಾಂಪಿಟೇಷನ್ ಇದೆ. ಈ ಕಾಂಪಿಟೇಷನ್ ಅಲ್ಲೂ ನೀವು ದುಡ್ಡು ಮಾಡ್ಬೇಕು ಅಂದ್ರೆ ಜಾತಕ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ. ನೀವು ಜಾತಕನೇ ನೆಗೆಟಿವ್ ಆಗಿದ್ರು ನೀವು ಏನ್ ಮಾಡಿದ್ರು ಅದು ಲಾಸ್ ಆಗ್ತಾ ಇರುತ್ತೆ. ನೀವು ಎಂತೆಂತ ಬಿಸ್ನೆಸ್ ನೋಡ್ಬೋದು, ರೆಪ್ಯೂಟೆಡ್ ಕಂಪ್ನೀಸ್ ಎಲ್ಲ ಲಾಸ್ ಆಗೋ ಚಾನ್ಸಸ್ ಇದೆ. ಏನಕ್ಕೆ ಅಂದ್ರೆ ಈ ರೀತಿ ಕಾಂಬಿನೇಷನ್ಸ್ ಇದ್ದಾರೆ. ಆ ಓನರ್ ಮಾಡ್ತಿರೋಂತ ಯಾರು ನಡೆಸ್ತಿರ್ತಾರೆ, ನೆಗೆಟಿವ್ ಆದಾಗ ಎಂಟೈರ್ ಅವ್ರದ್ದು ಏನಿದೆ ಕೆಳಗೆ ಬಂದ್ಬಿಡುತ್ತೆ. ನಂಬರ್ 1 ಇರೋದು ಲೀಸ್ಟ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ಹೇಳುವಂಥದ್ದು, ನೀವು ಯಾವುದೇ ರೀತಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ದಶಾಭುಕ್ತಿಗಳು ನೋಡಿ ಪಾಸಿಟಿವ್ ನೆಗೆಟಿವ್ ನೋಡಿಕೊಂಡೇ ಹೆಜ್ಜೆ ಇಡಬೇಕು. ಇಷ್ಟು ಲಾಸ್ ಅಂಡ್ ಪ್ರಾಫಿಟ್ ವಿಚಾರ. ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ ಯಾರಾದರೂ ಈ ರೀತಿ ಲಾಸ್ ಆಗಿದ್ರೆ, ತುಂಬ ಮಾನಸಿಕ ಹಿಂಸೆ ಅನುಭವಿಸ್ತಿದ್ರೆ ಈ ವಿಡಿಯೋ ಸೆಂಡ್ ಮಾಡಲಿ, ಅವ್ರು ಅರ್ಥ ಆಗಲಿ ನಮಗೆ ಪಾಸಿಟಿವ್ ಪ್ಲಾನೆಟ್ ಇದೆಯಾ, ನೆಗೆಟಿವ್ ಆಗಿದೆಯಾ, ಪ್ರೆಸೆಂಟ್ ಏನು ದಶಾ ನಡೀತಾ ಇದೆ, ಭುಕ್ತಿ ಏನು ನಡೀತಾ ಇದೆ, ಅದನ್ನು ನೋಡಿಕೊಂಡು ನೀವು ಹೆಜ್ಜೆ ಇಡಿ. ಥ್ಯಾಂಕ್ ಯು.